ಓಹೋ ಈಗ ಬಂದ್ರಿ ಬರ್ರಿ. ಹ್ಞೂ ರೀ, ಮತ್ತು ಮಗಳಂಕರು ಹಬ್ಬಕ್ಕೆ ಬರಾಕ್ ಒಲ್ಲೆ ಅಂದ, ಅದಕ್ಕೆ ಉಂಡಿ ಕೊಟ್ಟು ಹೋದಾರ ಅಂತೇಳಿ ಬಂದು ನೋಡ್ರಿ. ದ್ರಾಕ್ಷಣಿ ಎಲ್ಲದಾಳ್ರಿ? ಒಟ್ಟು ಪೂಜೆ ಅದು ಮುಗಿಸಿದ್ಲು, ಈಗ ಊಟಕ್ಕೆ ಕುಂತ ನೋಡ್ರಿ. ಓಹೋ ಬೀಗ್ತಿಯಾರಿ ಈಗ ಬಂದ್ರಿ, ಆರಾಮದಿರಲ್ರಿ? ಹ್ಞೂ ಆರಾಮದೀನಿ, ನೀವು ಆರಾಮದಿರಲ್ಲ ಅಲ್ರಿ? ಹೋದ್ಯಾಕ ಅವಾಗ ಚಂದ್ರ ಬಂದ ಪಿಸಾಚಿ ಅಂತೇಳಿ ಮತ್ತೆ ನಮ್ಮ ಮಗಳಿಗೆ ಜೋಡಾಗ ನೋಡ್ರಿ ಈಕಿ. ಇರ್ಲಿ ಬಿಡು, ಅವ್ರು ಬಂದರೆ ಬರಲಿ, ಇದ್ದರೆ ಇರಲಿ, ಅವ್ರ ಮನೆ ಐತಿ. ನಾವು ಯಾಕೆ ತಿಳಿ ಕೇಳಿಸ್ಕೊಂಡು ನಮ್ಮ ಮಗಳನ್ನ ಚಂದಗೆ ಇಟ್ಕೊಂಡಾರ ಕೇಳೋಣ. ಚಂದಗೆ ಇರ್ಲಿಕ್ಕಂದ್ರೆ ಅವ್ರು ಚಂದಗೆ ಇಟ್ಕೊಂಡಿರ್ಲಿಕ್ಕಂದ್ರೆ ಹಿಂದೆಗಡೆ ಮಾತದ. ಈ ಹೆಣ್ಮ ಏನು ಸುದ್ದಿ ಇರ್ತಾಳೆ ಬಿಡೋಕೆ, ಬಾಯಿನ ಸುದ್ದಿಲ್ಲ. ಇಲ್ಲೇ ನಿಂತ್ರಲ್ಲ ಬರ್ರಿ ಒಳಗೆ. ಐ ಬಿಗ್ತಿಯಾರ ಸಣ್ಣ ಮಗನ ಜೊತೆ ಇದ್ರಲ್ಲವ, ಈಗ ಇಲ್ಲಿ ಬಂದಿರಿ. ನನ್ನ ಸಣ್ಣ ಮಗ ಹಂಗೆ ಹಿಂಗೆ ಅಂತಿದ್ರಿಲ್ಲವ, ಇವ ದಡ್ಡದನ ನನ್ನ ಮಗಳು ದಡ್ಡದಾಳ ಅಂತೇಳಿ ಮನೆ ಬಿಟ್ಟು ಹೊರಗೆ ಹಾಕಿದ್ರಿ. ಹಾಂ ಈಗ ಮತ್ತೆ ಇಲ್ಲಿ ಬಂದು ನೀವು ಅಂದಿದ್ದೆಲ್ಲ ಬರೋಬ್ಬರಿ ಐತಿ ಬಿಡ್ರಿ. ಆದ್ರೆ ನಾನು ಆವಾಗ ಹಂಗೆ ಮಾಡಿದೆ, ಯಾರನ್ನ ಚಲೋ ಅಂತ ಅನ್ಕೊಂಡೆ, ಯಾರನ್ನ ತಲೆ ಮ್ಯಾಗ ಇಟ್ಕೊಂಡು ಮೆರೆಸಿದೆ, ಅವರ ಇವತ್ತು ನನ್ನ ತಳ ಒಗೆದು ಬಿಟ್ರು. ಯಾರನ್ನ ನಾ ಶಾಣೆ ಇಲ್ಲ ಅಂದೆ, ಅವನ ಶಾಣೆ ಆಗಿ ಮತ್ತೆ ಬಾಳೆ ಮಾಡಕತ್ತ. ಯಾರನ್ನ ಹುಚ್ಚ ಅಂದಿದ್ದೆ ನಾನು, ಅವರೇ ಇವತ್ತು ನನಗೆ ಒಂದು ತುತ್ತು ಅನ್ನ ಹಾಕೋಂಗಾಗೈತ್ರಿ ಬೀಗ್ತ್ಯಾರ. ಏಯ್ ಮುಗಿಸ್ಬಿಡ, ಪಾಪ ಅವ್ರ ಮನ್ಸಿಗೆ ನೋವು ಮಾಡೋದನ. ಏನೋ ಒಂದು ಮಾತು ಬಾಯಿ ತಪ್ಪಿ ಅಂದಾಡ್ರಿ, ತಲೆ ಹಾಕೋಬೇಡ್ರಿ ಬೀಗ್ತಿಯಾರ. ಅದು ನಿಮ್ಮ ಮಗನ ಮನಿನ, ಇದು ನಿಮ್ಮ ಮಗನ ಮನಿನ, ನೀವು ಎಲ್ಲಾರ ಇರ್ಬೋದು, ಎಲ್ಲಾರ ಹೋಗ್ಬೋದು. ಆದ್ರೆ ಏನ್ರಿ, ನಾವೊಂದು ಹೇಳಕ್ಕೆ ಇಷ್ಟಪಡ್ತೀನಿ ರೀ, ನೀವು ತಪ್ಪು ತಿಳ್ಕೊಬೇಡ್ರಿ. ಮತ್ತೆ ನೋಡ್ರಿ ಯಾಕಾರ ಒಬ್ಬರ ಬಗ್ಗೆ ಹಗುರವಾಗಿ ಮಾತಾಡಬಾರ್ದ್ರಿ. ಹೌದ್ರಿ, ನನಗೂ ಅರ್ಥ ಆಗೈತ್ರಿ. ನಮ್ಮ ಗುಂಡ್ಯಾನ ಬಗ್ಗೆ ಭಾಳ ಹಗುರವಾಗಿ ಮಾತಾಡಿದೆ, ಭಾಳ ಕೀಳು ಮಟ್ಟಕ್ಕೆ ಮಾತಾಡಿದೆ. ನಮ್ಮ ಸೊಸಿನ ಭಾಳ ಕೀಳು ಮಟ್ಟಕ್ಕೆ ಇಟ್ಕೊಂಡು ನಡೆಸ್ಕೊಂಡೆ ನಾನು. ನಂದು ತಪ್ಪಾಗೈತಲ್ರಿ, ನೀವು ಹೇಳೋದ್ರಾಗ ಏನು ನನಗೇನು ತಪ್ಪು ಅನ್ಸಿಲ್ರಿ. ನಾ ಮಾಡಿದ್ದ ಅಂಥದ್ದು ಐತೆ ಬಿಡ್ರಿ. ಏನು ಕೆಟ್ಟಗಳಿರಿ, ಏನು ಮಾಡೋದು, ಆಗಿದ್ದು ಆಗಿದ್ದಂಕ್ರು ಹೊಳೆ ಬರಂಗಿಲ್ರಿ. ಇನ್ನು ಮುಂದೆ ಏನಾಗತ್ತಾ ಅದನ್ನು ತಿದ್ಕೊಂಡು ನಡಿಬೇಕು, ಹೌದಿಲ್ರಿ ತಮ್ಮಾರ? ಬರ್ರಿ ಬರ್ರಿ. ಬಂಗಾರಿ ಹೆಂಗದಿ? ನನಗೇನಾಗೈತಿ, ಚಂದ ಅದೀನಿ ನಾನು. ಅಂದಂಗ ಗುಂಡೆ ಕನವಲ್ನಲ್ವಿ? ನಂಗೆ ಅಂದಾಗ ನೀವು ಗುಂಡೆ ಅನ್ಬೇಡ, ಅವಳಿ ಅಂದ್ರ ಅಂತ ಕರಿ. ನಾವು ತಪ್ಪಾತು. ಅಳಿ ಅಂದ್ರೆ ಎಲ್ಲಿಗ್ಯಾರ? ಕಬ್ಬಿಗೆ ನೀರು ಹಾಸಕ್ಕೆ ಹೋಗ್ಯಾರ ಅವರು. ಆರಾಮದಿಲ್ವಾ ಈಗ? ನೋಡಿಲ್ಲ ನಿನಗಂತೇಳಿ ಗೋಡಂಬಿ ದ್ರಾಕ್ಷಿ ಅಂಟು ಹಾಕಿ ಚಂದಾಗಿ ಹುರಿದು ತುಪ್ಪದಾಗ ಮಾಡಿ ನೋಡಿ ಕೊಬ್ಬರಿ ಉಂಡಿನ ತೆಗೆದಿಟ್ಕೋ. ಇವನ್ನ ಯಾಕೆ ತೆಗೆದಿಟ್ಕೋಬೇಕು? ಅಯ್ಯ ಹುಚ್ಚಿ, ಇಡೀ ಮನೆಯ ಮಂದಿನ ತಿನ್ನಂಗಿಲ್ಲನ, ನಿನಗಂತ ತಂದಿನಿ, ದಿನ ಒಂದೊಂದು ತಿನ್ನು. ಈಗ ಹೊಟ್ಲದಿ ಕೂಸು ಪುಷ್ಟಿ ಆಗುತ್ತ, ಅದಕ್ಕೆ ಹಂಗೆಲ್ಲ ಕದ್ದು ಮುಚ್ಚಿ ಇಟ್ಕೊಂಡು ತಿನ್ನಬಾರ್ದು, ತಪ್ಪದು. ನಿಮ್ಮ ಅತ್ತಿ ಅಷ್ಟು ಗಬ ಗಬ ತಿಂದು ಬಿಡ್ತಾ, ಆಗೇನು ಮಾಡ್ತಿ? ಹಂಗೆಲ್ಲ ಮಾಡಂಗಿಲ್ಲ ನಮ್ಮ ಅತ್ತಿ. ಹೋಲ್ ಬಿಡು. ಮತ್ತೇನಾರ ಕಿರಿಕಿರಿ ಮಾಡ್ತಾ ಏನಾರ ಅಂತ ನಿಮ್ಮ ಅತ್ತಿ ಹೇಳು. ಈಗ ಬೇಷಾಗ ಜಾಡಿಸೋಕಿ ನಿಮ್ಮ ಅತ್ತಿನ. ಮೊದ್ಲಕ್ಕೆಲ್ಲ ಅಂತಿದ್ರು, ಈಗ ಹೊಟ್ಟೆ ಅನ್ನಂಗಿಲ್ಲ. ನನ್ನ ಮ್ಯಾಗ ಅತ್ತು ಜೀವ ಅದಾರ. ಮತ್ತು ಅವರೇ ಕೇಳ್ತಾರೆ ಏನು ತಿಂತಿ ಅಂತೇಳಿ. ನಾನು ಏನೇನು ತಿನ್ಬೇಕು ಅನಿಸ್ತೈತಿ ಎಲ್ಲ ಮಾಡ್ಕೊಡ್ತಾರೆ ಗೊತ್ತೇನ. ನನ್ನ ಮಗಳಕ್ಕಿಂತ ಹೆಚ್ಚು ನೋಡ್ಕೊಂತಾರೆ ನಮ್ಮ ಅತ್ತಿ. ಈಗ ಭಾಳ ಬದಲಾಗ್ಯಾರವ್ರು. ಬದಲಾಗತಿ ನಾಟಕ ಮಾಡಕತ್ತಾಳ ನೋಡಿ ನಿಮ್ಮ ಅತ್ತಿ, ಮೊದ್ಲೇಕ ಕಜ್ಜಾಲಿಕ್ಕಿ. ಇಲ್ಲ, ನಮ್ಮ ಅತ್ತಿ ಭಾಳ ಚಲೋ ಅದಾಳ, ನೀ ಹಂಗಲ್ಲ ಅನ್ಬೇಡ. ಹಬ್ಬಕ್ಕೆ ಬಾ ಅಂದ್ರೆ ಹಬ್ಬಕ್ಕೂ ಬರ್ಲಿಲ್ಲವ. ಅಲ್ಲ ಒಂದು 2 ದಿನ ಇದ್ದು ಹೋಗಿದ್ದಿ, ಬರ್ಬೇಕಿಲ್ಲ? ನನ್ನ ಬಿಟ್ಟು ನಮ್ಮ ಗುಂಡೆ ಇರಂಗಿಲ್ಲ, ಊಟನ ಮಾಡಂಗಿಲ್ಲ, ಅದಕ್ಕೆ ಬರಲಿಲ್ಲ. ಈಗ ಹಿಂಗತಿ ಆದ್ರೆ ಮತ್ತು ನಾಳೆ ಡೆಲಿವರಿಗೆ ಬಂದಾಗ ಹೆಂಗೆ ಬಿ ಹಂಗದ್ರ ಅವ್ನ ಕತಿ? ಮತ್ತು ನೀ ತವ್ರ ಮನ್ಯಾಗ ಇಲ್ಲೇ ಮತ್ತು ಏನು ದಿನ ಉಪವಾಸ ಇರೋದೇನೆ ಹಂಗೆ? ನಾನು ಡೆಲಿವರಿಗೆಲ್ಲ ಬರಂಗಿಲ್ಲ, ನಾನು ಇಲ್ಲೇ ಇರ್ತೀನಿ, ನನ್ನ ಗಂಡನ ಕೂಡ ಇರ್ತೀನಿ. ನಾ ಗುಂಡೆ ಏನು ಎಲ್ಲಿ ಹೋಗ್ಬೇಡ ಅಂತೇಳಿ. ಅದು ಹೆಂಗಾಗತ್ತವ? ತಾಯಿ ಬಾಣಿತನ ಮಾಡ್ದಂಗೆ ಇನ್ನೊಬ್ರು ಮಾಡೋಕ್ಕಾಗತ್ತನ? ತಾಯಿ ಆದಂಗೆ ಆಕತ್ತೇನ? ಬೇಡವಾ? ಅಲ್ಲೇ ಹೋಗುಣ ಊರ ಕಡೆನ, ಅದರ ಬೇರೆ ಇಲ್ಲೇ ಇದು ಇಲ್ಲ, ಬೇಡ ಅಲ್ಲೇ ಹೋಗುಣ ನಡಿ. ಇಲ್ಲಿಲ್ಲ, ನಾ ಎಲ್ಲಿ ಬರಂಗಿಲ್ಲ, ನಮ್ಮ ಗುಂಡನ್ ಬಿಟ್ಟು ಎಲ್ಲಿ ಇರಂಗಿಲ್ಲ. ನೀವ ಬೇಕಂದ್ರೆ ನಾನು ಬಂದು ನೋಡ್ಕೊಂಡು ಹೋಗು. ನಿನಗೆ ಅಷ್ಟು ಮಿಕ್ಕಿ ನಾನು ಬಾಣೆತನ ಮಾಡ್ಬೇಕಂತಿತ್ತಂದ್ರೆ ಇಲ್ಲೇ ಬಂದು ಬಾಣೆತನ ಮಾಡು, ಆದ್ರೆ ನಾ ಎಲ್ಲಿ ಬರಂಗಿಲ್ಲ, ನಾನು ಗಂಡನ ಕೂಡ ಇರ್ತೀನಿ. ಹೆತ್ತು ತಂದೆ ತಾಯಿಕಿನ ಗಂಡನ ಮುಖ್ಯ ಆಗ್ಬಿಟ್ಟು ನೋಡವ ನಿನಗೆ. ದ್ರಾಕ್ಷಿ, ಈ ಮಾತು ಕೇಳಿ ಭಾಳ ಖುಷಿ ಆತವ. ನನ್ನ ಮಗಳು ಈ ಹಳ್ಳಿಯಾಗ ಹೆಂಗಿರ್ತಾಳು ಏನು, ನಮ್ಮ ಮನೆಯಾಗ ತಿಂದುಂಡು ಬೆಳೆದಾಕಿ ಏನು ಎತ್ತು ಅನ್ಕೊಂಡೆವ. ಆದ್ರೆ ಇವತ್ತಿನ ದಿನ ನಿಮ್ಮ ಅತ್ತಿ ಮತ್ತು ನಿಮ್ಮ ಅಮ್ಮಾರು ಎಲ್ಲರೂ ನೀನು ಹೊಗಳದ್ ನೋಡಿ ನನಗೆ ಭಾಳ ಖುಷಿ ಆಯ್ತು. ಮಗಳ ಹುಟ್ಟಿದ ಮನೆಗೆ ಮೆಟ್ಟಿದ ಮನೆಗೆ ಹೆಸರು ತಗೊಂಬಂದಿ, ನನ್ನ ಹೆಸರು ಉಳಿಸಿದೇವ ಸಾಕು. ನಿನಗೆಲ್ಲಿ ಸಂತೋಷ ಐತಿ ಅಲ್ಲಿರವ, ನಮ್ದೇನು ಅಭ್ಯಂತರ ಇಲ್ಲ. ನೀವು ಆಕೆ ಹೇಳಿದ್ದಕ್ಕೆ ತಲೆ ಆಡ್ಸಕತ್ರಿ ಅಲ್ಲ. ಅಲ್ಲ ಹೆರಿಗೆ ಇಲ್ಲಿ ಮಾಡ್ಸೋದನ, ಅಲ್ಲೇ ಕರ್ಕೊಂಡು ಹೋಗೋಣ. ಆಕೆ ಹೇಳಿದ್ದಕ್ಕೆ ಹ್ಞೂ ಅಂದ್ರೆ ಹೆಂಗ? ಆಕೆಗೆ ಎಲ್ಲಿ ಸಂತೋಷ ಐತಿ ಅಲ್ಲಿರೊಳಗ. ಆಕೆ ಸಂತೋಷನ ಮುಖ್ಯ ಹೌದಿಲ್ಲ ನಮಗ. ನೀನು ಹೆಂಗ ಬೇಕೋ ಹಂಗಿರವ. ಅತ್ತಿ ಬಿಗ್ತಿಯಾರು ನಮ್ಮ ದ್ರಾಕ್ಷಾಣಿನ ಹೆಂಗೆ ನೋಡ್ಕೊಂತಾನೆ ಮತ್ತೆ ಅಂತ ಕೇಳಾಕತ್ತಿದ್ರವ ಎತ್ತಿ. ಅಲ್ಲಲ್ಲಿ ಅವರು ಹೆಣ್ಣು ಹಡ್ದಾರ, ಮತ್ತು ಅವ್ರಿಗೂ ಮತ್ತು ಕಳವಳ ಇರ್ತತಲ್ಲ. ಯಾಕಂದ್ರೆ ಮೊದ್ಲೇಕ ನೀನು ಹಂಗತಿ ನೋಡ್ಕೊಂಡೆ ಆ ಹುಡುಗಿನ, ಅದಕ್ಕೆ ಅವರು
ಈಗೂ ಹಂಗೆ ಮಾಡ್ತಾರನ ಅಂತೇಳಿ ಕೇಳ್ಯಾರ. ಮತ್ತು ಸ್ವಾಭಾವಿಕ ಅದು. ಮತ್ತು ಗಂಡನ ಮನ್ಯಾಗ ಮಗಳು ಚಂದ ಅದಾಳ ಇಲ್ಲೋ ಅಂತ ಕೇಳೋದು ಅವ್ರ ಹೆಣ್ಣೆತ್ತಾರು ಕರ್ತವ್ಯನೂ ಅದು. ಮತ್ತು ನಾ ಮಾಡಿದ್ದನು ತಪ್ಪ ಬಿಡೈತಿ. ಹೋಲ್ ಬಿಡು, ಯಾರು ತಪ್ಪು ಮಾಡಂಗಿಲ್ಲ. ತಪ್ಪು ಮಾಡಿ ತಿದ್ಕೋಬೇಕು ಅದನ್ನು. ಮತ್ತು ಅದನ್ನು ತಪ್ಪು ಮಾಡಬಾರ್ದು. ದೇವ್ರ ಗುಡಿಯಾಗ ಅದಾವಿಲ್ಲ, ಇವತ್ತು ಅಮ್ಮನ ಮೊಮ್ಮಗಳು ಮಾತಾಡ್ಕೊಂತ ಕುಂತಾರ. ಈ ನಮ್ಮ ಸಾನಕ್ಕನ ಮಾತು ಕಡಿಮೆ ನೋಡ್ತಮ್ಮ. ಏ ಹೋಗಿ ಬೇವ, ಘನ ವಿಚಿತ್ರ ಅದಾಳ ಬೇವ ಆಕಿ. ನಾನು ಕೂಡ ಭಾಳ ಮಾತಾಡಂಗಿಲ್ಲ. ಒಮ್ಮೆ ಕದ್ರ ಮುರುಕ್ತನ ಭಾಳ ಮಾಡ್ತಾಳೆ ಬೇವ ಆಕಿ. ನನಗೆ ಕೂಡ ಸಾಕಾಗಿ ಹೋಗೈತಿ. ಇಟ್ಟಕ್ಕೆ ಆಟಕ್ಕೆ ಸಿಟ್ಟು ಮಾಡ್ಕೊಳೋದು ಭಾಳ ಆಕಿ. ಏನು ಮಾಡೋದು, ತಂದೆ ಸತ್ತ ಮಗಳು ಅಂತೇಳಿ ಅವರು ಅತ್ಯಾದಿಂದ ಬೆಳೆಸ್ಯಾಳ. ಅದಕ್ಕೆ ಹಂಗತಿ ಬೆಳೆದತಿ. ಅಲ್ಲಿ ಬೇವ, ನಾಳೆ ನಾನು ಹುಟ್ಟು ಕೂಸಿಗೂ ಹಿಂಗೆ ಕರ್ಸಿಲ್ಲ ಅಂದ್ರೆ ಏನು ಮಾಡಲಿ ಬೇವ? ಹಡದಿಂದ ಅದೊಂಥರ ಬುದ್ಧಿ ಬ್ಯಾರೆ ಬರ್ತತಿ, ತಾನ ಬದ್ಲಾಕ ತಗೋ. ಏನೋ ಒಬ್ಬೊಬ್ರು ಸ್ವಭಾವ. ಸಾನಾ, ಹೇಳ್ರಿ. ಇವತ್ತು ನಾ ಆಫೀಸ್ಗೆ ಹೋಗಂಗಿಲ್ಲ, ಎಲ್ಲರೂ ಹೋಗೋಣ ಬರ್ತೀಯೇನು? ಒಳ್ಳೆ ಬೈಕ್ ಮ್ಯಾಗೆಲ್ಲ ಅಡ್ಡಾಡೋದು ಬೇಡ. ನೋಡಿ, ನಾ ಕರ್ಕೊಂಡು ಹೋಗ್ತೀನಿ ಅಂದಾಗ ಬರಂಗಿಲ್ಲ. ಒಂದೊಂದು ಸತಿ ನಾನು ಎಲ್ಲಿ ಕರ್ಕೊಂಡು ಹೋಗಂಗಿಲ್ಲ ಅನ್ನ. ಈಗ ನಾ ಖಾಲಿ ಇದೀನಿಲ್ಲ, ಬಾ ಅಂತ ಕರೆಯಕತ್ತೀನಿ ಇಲ್ಲ ನಾನು. ಅಮ್ಮಾರ ಅಂದಾರ ಹೋಟ್ಲಿದ್ದಾಗ ಭಾಳ ಬೈಕ್ ಮ್ಯಾಗ ಅಡ್ಡಾಡಬಾರ್ದಂತ. ಅದಕ್ಕೆ ಬೇಡಪ್ಪ, ಚೊಚ್ಚಲ್ ಬಸ್ರಿ, ದೂರ ಬರ ಅಡ್ಡಾಡಕ್ಕೆ ಹೋಗ್ಬೇಡ್ರಿ. ಬೇಕಂದ್ರೆ ಇಲ್ಲೇ ಗುಡಿಗೆ ಹೋಗ್ಬರ್ರಿ. ಗುಡಿಗೆ ಹೋಗಿ ಹಂಗೆ ಗುಂಡಿ ಕಟ್ಕೊಡ್ತೀನಿ. ನಿಮ್ಮ ಅಮ್ಮರಿಗೆ ಕೊಟ್ಟು ಒಂದು 2 ದಿನ ಇದ್ದು ಬಾಬಿ. ಮನೆ ಶಂಕರ ಅಷ್ಟು ಕರೆದು ಹೋಗ್ಯಾಳ, ಹೋಗಕ್ಕೆ ಹೋಗಲ್ಲ ಅಂತೀಯಲ್ಲ. ಆಕೆ ಏನು ತಿಳ್ಕೊಳಕಿಲ್ಲ. ಅತ್ತಿ ನನ್ಗೆ ಯಾಕೆ ಹೋಗ್ಬೇಕು ಅನ್ಸವಲ್ದು. ಅಷ್ಟು ಕರೆದಾಳ, ಹೋಗಿ ಬಾ. ಮತ್ತೆ ಆಕೆ ತಪ್ಪು ತಿಳ್ಕೊಂತಾಳ. ಆಯ್ತತಿ. ಹಾಗಾದ್ರೆ ಎಲ್ಲ ತಯಾರಿ ಮಾಡ್ರಿ, ಬರ್ತೀನಿ ಅಂತ ಹೊಳ್ಳಿ. ಬರ್ತೇನಂತ ಹೋತು, ಮುಗಿದು ಹೋತು ನೋಡಿ. ನೆಟ್ಟೊತ್ತಿ ಬಿಡ್ತೇನೆ ಈ ಹುಡುಗ. ಕಾಲಾಗ ನಾಯಿಗಿರಿ ಇದ್ದವನ ನಮ್ಮ ವಿನಾಯಕಪ್ಪಗ ಅವ್ರ ಫಾದರ್ ಒಂದು ಚಟ ಸ್ಟೇಟ್ ಐತಿ ನೋಡ್ರಿ ಅತ್ಯಾರಿ ಅವಂಗ. ಹೌದೌದು. ಅತ್ಯಾರ ರವಾ ಉಂಡಿ ಮಾಡಿದೆ, ಬುಂದಿ ಉಂಡಿ ಮಾಡೀನಿ, ಮತ್ತು ಬೇಸನ್ ಉಂಡಿ ಮಾಡೀನಿ, ಚಕ್ಲಿ ಮಾಡೀನಿ, ಇವು ಗೋಧಿ ಉಂಡಿ ಮಾಡೀನಿ, ಹೆಸರು ಉಂಡಿ ಮಾಡೀನಿ. ಸಾಕಲ್ರಿ, ಮತ್ತೆ ಯಾವ್ದಾರು ಅವ್ರು ಮಾಡ್ಬೇಕನ? ಸಾಕೇಳು. ನಾಳೆ ಇವ್ರಿಗೂ ಹೋಗಿ ಕೊಟ್ಟು ಬರ್ತಾರೆ ನೋಡ್ರಿ. ಮತ್ತು ಸೋಮಾಪುರಕ್ಕೆ, ಮಂಗಳಾಪುರಕ್ಕೆ, ಬುಧಾಪುರಕ್ಕೆ ಮತ್ತು ಹುಡ್ರಿಗೆ ಹೋಗಿ ಕೊಟ್ಟು ಬರ್ಬೇಕಲ್ಲ. ಸ್ವಾಮಿ ಶಿವನ ಯಾರು ಇವಾಗ ಫೋನ್ ಹಚ್ಚಿದಾರ? ಹಲೋ, ಆರಾಮದಿಯವ? ಆರಾಮದೀನಿ ನೋಡಿ ಅಣ್ಣ. ಉಂಡಿ ತೊಗೊಂಡ್ ಬರಕತ್ತಿದೀವವ, ಅದಕ್ಕೆ ಫೋನ್ ಹಚ್ಚಿನ್ಯ. ಮತ್ತು ದವಾಖಾನಿಗೆ ಅದಕ್ಕೆ ಹೋಗಿರ್ತೀರಿ ಏನಂತ ಅದಕ್ಕೆ ಫೋನ್ ಹಚ್ಚಿನ್ಯಾನ. ಇಲ್ಲಿ ಬಾ ಅಣ್ಣ, ಮನ್ಯಾಗ ಅದಿ ಬಾ. ಇನ್ನೊಂದು 15 ನಿಮಿಷನೇ ಬರ್ತೀನಿ ನೋಡುವ. ಆತಾಳೆ ಅಣ್ಣ, ಬರ್ರಿ. ಯಾಕ ಈ ವರ್ಷ ಲಗುನ ಉಂಡಿ ತರಕತ್ರ ನಿಮ್ಮ ಅಣ್ಣಾರು? ಎಲ್ಲಾರ್ಕಿನ ಕಡೆಗೆ ಇವ್ರ ತಗೊಂಡ್ಬರ್ತಿದ್ರಿ, ಸತಿ ಲಗುನ ತಗೊಂಬಂದಾರ ನೋಡ್ರಿ. ಹಾಗೆಲೆ ಅವ್ರಿಗೆ ಕಟ್ತೀನಿ ಅಂದೆಲ್ಲ, ಕಟ್ಟಕ್ಕೆ ಹೋಗಬೇಡ, ಸುಮ್ ಕುಂದ್ರು. ವರ್ಷ ನಾವು ಹೋಗಿ ಕೊಟ್ಟು ಬರ್ದನ ಲಡಿಬೇರಿಗೆ. ಅವರು ಬರ್ಲಿ ಈ ಸತಿ ಉಂಡಿ ಕಟ್ಕೊಂಡು. ಚಲೋ ಚಲೋ ಉಂಡಿ ಮಾಡಿ ನಾವು ಕಟ್ ಕಳ್ಸಿದ್ರ ಆ ಉಳ್ಕಲಾ ಬಳಕಲಾ ಇಟ್ಟು ಹಿಂದೆಗಡೆ ಉಂಡಿ ಕೊಟ್ಟು ಕಳಿಸ್ತಾರ. ಬ್ಯಾಡ್ ಸುಮ್ ಕುಂದ್ರು. ಅವನು ಹೋದ ವರ್ಷ ನೋಡಿದಿಲ್ಲ, ಬುಧಾಪುರದಾಕಿ ಎಂತ ಉಂಡಿ ಕಳ್ಸಿದ್ಲು. ಒಕ್ಕಲ್ ತಗೊಂಡು ಹೊಡೆದ್ರು ಹೊಡಿಲಿಲ್ರಿ. ಎಲ್ಲೆಲ್ಲಿ ಹಾಕೊಂಡ್ ಬಿದ್ದು ಕಟ್ಟಿದ್ಲನ್ ಪುಣ್ಯಾತ್ಗಿತ್ತಿ. ಅದಕ್ಕೆ ಈ ವರ್ಷ ಯಾರಿಗೂ ಕಟ್ಟಕ್ಕೆ ಹೋಗಬೇಡ. ಅವ್ರಾಗ್ಲೇ ಬಂದು ಕೊಟ್ಟದಾಗ ವಾಪಸ್ ಅವ್ರಿಗೆ ಕೊಟ್ಟು ಕಳ್ಸು.